ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಕ್ರಿಯೇಟಿವ್ ಥಿಂಗ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು EMIS ಆರ್ KVS TGT ಆರ್ PGT ಮ್ಯಾಥಮ್ಯಾಟಿಕ್ಸ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿರೋರಂಥವ್ರಿಗೆ ಕ್ವಾಡ್ರಾಟಿಕ್ ಈಕ್ವೇಷನ್ಸಿಂದ ಟಾಪ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಪ್ರಾಕ್ಟೀಸ್ ಕ್ವೆಶನ್ಸ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ನಾನು ಆಲ್ರೆಡಿ ಫ್ಯೂ ಕ್ವೆಶನ್ಸ್ನ ಡಿಸ್ಕಸ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಯಾರ್ಯಾರು ಇನ್ನು ಆ ವಿಡಿಯೋನ ನೋಡಿಲ್ವೋ ಯು ಕ್ಯಾನ್ ಜಸ್ಟ್ ಗೋ ಬ್ಯಾಕ್ ಆ್ಯಂಡ್ ವಾಚ್ ದಟ್ ವಿಡಿಯೋ. ಆ ವಿಡಿಯೋನ ನೋಡಿ ನಿಮ್ಗೊಂದು ಕ್ಲಾರಿಟಿ ಬರುತ್ತೆ ಯಾವ ರೀತಿ ಕ್ವೆಶನ್ಸ್ನ ಕೇಳ್ತಾರೆ ಅಂತ. ಹಾಗೆ ಇನ್ನೂ ಯಾರ್ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತು ನಾನು ಕಂಟಿನ್ಯೂಡ್ ಪಾರ್ಟ್ ಆಫ್ ದೋಸ್ ಪ್ರಾಕ್ಟೀಸ್ ಕ್ವೆಶನ್ಸ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಕ್ವೆಶನ್ ಇಲ್ಲಿ ನೋಡೋದಾದರೆ ಕಂಟಿನ್ಯೂಡ್ ಪಾರ್ಟ್ನಲ್ಲಿ if alpha and beta are the roots of the equation x square minus 2x minus 1 is equal to 0, then what is the value of alpha square beta power minus 2 plus alpha power minus 2 beta square? So the four options given here is minus 2, 0, 30 and 34. ಅವ್ರು ಏನು ಕೇಳ್ತಿದ್ದಾರೆ, alpha and beta roots of the equation ಅಂತ ಅವ್ರು ಕೊಟ್ಟಿದ್ದಾರೆ. We have to find the value of this given quantity. ಸೊ ಅವ್ರು ಕೊಟ್ಟಿರೋ ಈಕ್ವೇಷನ್ ಏನು, 16th ಕ್ವೆಶನ್ ಕೊಟ್ಟಿರೋ ಈಕ್ವೇಷನ್ ಇಸ್ ಎಕ್ಸ್ ಸ್ಕ್ವೇರ್ ಮೈನಸ್ 2x ಮೈನಸ್ 1 ಇಸ್ ಈಕ್ವಲ್ ಟು 0. ನಾವೇನು ಫೈಂಡ್ ಔಟ್ ಮಾಡಬೇಕು, ಆಲ್ಫಾ ಸ್ಕ್ವೇರ್ ಬೀಟಾ ಪವರ್ ಮೈನಸ್ 2 ಪ್ಲಸ್ ಆಲ್ಫಾ ಪವರ್ ಮೈನಸ್ 2 ಬೀಟಾ ಸ್ಕ್ವೇರ್ನ ವ್ಯಾಲ್ಯೂಸ್ನ ಫೈಂಡ್ ಔಟ್ ಮಾಡಬೇಕು. ತುಂಬ ಸಿಂಪಲ್. ಅವ್ರು ಆಲ್ರೆಡಿ ಹೇಳ್ತಿದ್ದಾರೆ ಆಲ್ಫಾ ಆ್ಯಂಡ್ ಬೀಟಾ ಆರ್ ದ ರೂಟ್ಸ್ ಆಫ್ ದ ಈಕ್ವೇಷನ್ ಅಂತ. ಸೊ ನಾವು ರೂಟ್ಸ್ ಆಫ್ ದ ಈಕ್ವೇಷನ್ದು ಸಮ್ ಆಫ್ ದ ರೂಟ್ಸ್ ಆ್ಯಂಡ್ ದ ಪ್ರಾಡಕ್ಟ್ ಆಫ್ ದ ರೂಟ್ಸ್ ಫಾರ್ಮುಲಾನ ಇಲ್ಲಿ ಅಪ್ಲೈ ಮಾಡ್ಬೋದು. ಇದು ನಮ್ಮ ಈಕ್ವೇಷನ್ ಆಗಿರೋದ್ರಿಂದ ಇದರಲ್ಲಿ ನಾವು ಸಮ್ ಆಫ್ ರೂಟ್ಸ್ ಫೈಂಡ್ ಔಟ್ ಮಾಡೋದಕ್ಕೆ ವಿ ನೋ ದ ಫಾರ್ಮುಲಾ ದಟ್ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ. ಫಸ್ಟು ಸಮ್ ಆಫ್ ರೂಟ್ಸ್ನ ಫೈಂಡ್ ಔಟ್ ಮಾಡ್ತಾ ಇದ್ದೀವಿ. ಸೊ ಮೈನಸ್ ಬಿ ಬೈ ಎ ಅಂದರೆ ಇಲ್ಲಿ ಮೈನಸ್ 2 ಇಸ್ ದ ವ್ಯಾಲ್ಯೂ ಆಫ್ ಬಿ. ಸೊ ಮೈನಸ್ ಆಫ್ ಮೈನಸ್ 2 ಡಿವೈಡೆಡ್ ಬೈ 1, ಐ ವಿಲ್ ಬಿ ಗೆಟಿಂಗ್ ದ ಆನ್ಸರ್ as 2. ಅದೇ ರೀತಿ ಪ್ರಾಡಕ್ಟ್ ಆಫ್ ದ ರೂಟ್ಸ್ ಅಂದರೆ ಆಲ್ಫಾ ಇಂಟು ಬೀಟಾ ವಿಚ್ ಇಸ್ ಈಕ್ವಲ್ ಟು ಸಿ ಬೈ ಎ. ಇಲ್ಲಿ ದ ವ್ಯಾಲ್ಯೂ ಆಫ್ ಸಿ ಇಸ್ ಮೈನಸ್ 1 ವಿಚ್ ಇಸ್ ಈಕ್ವಲ್ ಟು ಮೈನಸ್ 1 ಬೈ ಎ ಇಸ್ 1, ಬಿಕಾಸ್ ಏನು ಇಲ್ಲ ಅಂದರೆ 1 ತೊಗೋಬೇಕು ಅಂತ ನಾನು ಇನ್ಫಾರ್ಮ್ ಮಾಡಿದ್ದೀನಿ. ಸೊ ಮೈನಸ್ 1 ಬೈ 1 ವಿಚ್ ಇಸ್ ಈಕ್ವಲ್ ಟು ಮೈನಸ್ 1. ಸೊ ಸಮ್ ಆಫ್ ದ ರೂಟ್ಸ್ ಇಸ್ 2 ಆ್ಯಂಡ್ ಪ್ರಾಡಕ್ಟ್ ಆಫ್ ದ ರೂಟ್ ಆಲ್ಫಾ ಬೀಟಾ ಇಸ್ ಮೈನಸ್ 1. ನಾವು ಫೈಂಡ್ ಔಟ್ ಮಾಡಬೇಕಾಗಿರೋ ಅಂಥದ್ದು ಈ ಕ್ವಾಂಟಿಟಿಯ ಒಂದು ವ್ಯಾಲ್ಯೂ. ಈ ಕ್ವಾಂಟಿಟಿನ ನಾನು ರೀಅರೇಂಜ್ ಮಾಡಿ ಯಾವ ರೀತಿ ಬರ್ಕೋಬೋದು ಅಂದರೆ ಆಲ್ಫಾ ಸ್ಕ್ವೇರ್ ಡಿವೈಡೆಡ್ ಬೈ ಬೀಟಾ ಸ್ಕ್ವೇರ್, ಬಿಕಾಸ್ ಇಲ್ಲಿ ಬೀಟಾ ಪವರ್ ಮೈನಸ್ 2 ಇದೆ. ಇಫ್ ಐ ಟೇಕ್ ಇನ್ ದ ಡಿನಾಮಿನೇಟರ್ ಇಟ್ ಬಿಕಮ್ಸ್ ಪಾಸಿಟಿವ್, ಪ್ಲಸ್ ಇಲ್ಲಿ ಆಲ್ಫಾಗೆ ಮೈನಸ್ 2 ಇದೆ. ಸೊ ಬೀಟಾ ಸ್ಕ್ವೇರ್ ಡಿವೈಡೆಡ್ ಬೈ ಆಲ್ಫಾ ಸ್ಕ್ವೇರ್ ಈ ರೀತಿಯಾಗಿ ಬರ್ಕೋಬೋದು. ನಾನಿಲ್ಲಿ ಎಲ್ ಸಿ ಎಮ್ ತೊಗೊಂಡ್ರೆ ಐ ವಿಲ್ ಬಿ ಗೆಟಿಂಗ್ ಇಟ್ ಆಸ್ ಆಲ್ಫಾ ಸ್ಕ್ವೇರ್ ಬೀಟಾ ಸ್ಕ್ವೇರ್ ಆಸ್ ಮೈ ಎಲ್ ಸಿ ಎಮ್, ಆ್ಯಂಡ್ ಇನ್ ದ ನ್ಯೂಮರೇಟರ್ ಐ ಕ್ಯಾನ್ ರೈಟ್ ದಿಸ್ ಆಸ್ ಆಲ್ಫಾ ಪವರ್ 4 ಪ್ಲಸ್ ಬೀಟಾ ಪವರ್ 4. ನನಗೆ ಈ ರೀತಿಯಾಗಿ ಎಕ್ಸ್ಪ್ರೆಷನ್ ಬಂತು. ನಾನು ಇದನ್ನು ಇನ್ನೂ ಸಿಂಪ್ಲಿಫೈ ಮಾಡಿ ಬರೆಯೋದಾದರೆ ಐ ಕ್ಯಾನ್ ರೈಟ್ ಇಟ್ ಆಸ್ ಆಲ್ಫಾ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಆಲ್ಫಾ ಸ್ಕ್ವೇರ್ ಇಂಟು ಬೀಟಾ ಸ್ಕ್ವೇರ್. ನಾನು ಆಲ್ಫಾ ಪವರ್ 4 ಇರೋದನ್ನ ಆಲ್ಫಾ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಅಂತ ಬರೆದಿದ್ದೀನಿ. ಬಟ್ ಇದನ್ನು ನಾನು ಯಾವ ರೀತಿ ಬರ್ಕೋಬೋದು ಅಂದರೆ ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಹೋಲ್ ಸ್ಕ್ವೇರ್. ನಾನು ಯಾಕೆ ಈ ರೀತಿ ಬರಿತಾ ಇದ್ದೀನಿ ಅಂದರೆ ನನಗಿಲ್ಲಿ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮಲ್ಲಿ ಬಂದಿದೆ. ಇದನ್ನು ಎಕ್ಸ್ಪ್ಯಾಂಡ್ ಮಾಡಿದ್ರೆ ಅಲ್ಲಿ ಬಿ ಗೆಟಿಂಗ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ 2ab ನಾನಿಲ್ಲಿ ಎಕ್ಸ್ಟ್ರಾ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ನಾನು ಅದನ್ನು ಸಬ್ಟ್ರ್ಯಾಕ್ಟ್ ಮಾಡಬೇಕಾಗುತ್ತೆ. 2 ಆಲ್ಫಾ ಸ್ಕ್ವೇರ್ ಬೀಟಾ ಸ್ಕ್ವೇರ್ ಹೋಲ್ ಡಿವೈಡೆಡ್ ಬೈ ಆಲ್ಫಾ ಸ್ಕ್ವೇರ್ ಬೀಟಾ ಸ್ಕ್ವೇರ್. ನೀವು ಈ ನ್ಯೂಮರೇಟರ್ನ ಸಿಂಪ್ಲಿಫೈ ಮಾಡಿದರೆ ಯು ವಿಲ್ ಅಗೇನ್ ಬಿ ಗೆಟಿಂಗ್ ದ ಸೇಮ್ ನ್ಯೂಮರೇಟರ್ ಬ್ಯಾಕ್. ಯು ಕ್ಯಾನ್ ಜಸ್ಟ್ ಸಿಂಪ್ಲಿಫೈ ದಿಸ್ ಆ್ಯಂಡ್ ವೆರಿಫೈ. ನೀವು ವೆರಿಫೈ ಮಾಡ್ಕೋಬೋದು. ಈಗ ನನಗೆ ಆಲ್ಫಾ ಬೀಟಾ ವ್ಯಾಲ್ಯೂ ಮೈನಸ್ 1 ಅಂತ ಗೊತ್ತಿದೆ. ಸೊ ನಾನು ಇಲ್ಲಿ ಆಲ್ಫಾ ಬೀಟಾ ಇಲ್ಲೂ ಕೂಡ ಡಿನಾಮಿನೇಟರ್ ಆಲ್ಫಾ ಬೀಟಾನ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಬಟ್ ದ ಓನ್ಲಿ ಕಂಡೀಷನ್ ಇಸ್ ಏನಾಗುತ್ತೆ ಅಂದರೆ ಇಲ್ಲಿ ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಇದೆ. ಬಟ್ ನನಗೆ ಇರೋದು ಆಲ್ಫಾ ಪ್ಲಸ್ ಬೀಟಾ. ನನಗೆ ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ವ್ಯಾಲ್ಯೂ ಗೊತ್ತಿಲ್ಲ. ಸೊ ನಾನು ಏನು ಮಾಡ್ತೀನಿ, ಈಗ ಈ ಒಂದು ಸಮ್ ಆಫ್ ರೂಟ್ಸ್ನ ಯೂಸ್ ಮಾಡಿಕೊಂಡು ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಕೋತೀನಿ. ಯಾವ ರೀತಿ ಅಂದರೆ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು 2 ಅಂತ ಗೊತ್ತಿದೆ. ನಾನೀಗ ಇದಕ್ಕೆ ಆಲ್ಫಾ ಪ್ಲಸ್ ಬೀಟಾ ಹೋಲ್ ಸ್ಕ್ವೇರ್ ಫಾರ್ಮುಲಾ ಹಾಕಿದ್ರೆ ಐ ಕ್ಯಾನ್ ಎಕ್ಸ್ಪ್ಯಾಂಡ್ ಆ್ಯಂಡ್ ರೈಟ್ ಇಟ್ ಆಸ್ ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಪ್ಲಸ್ 2 ಆಲ್ಫಾ ಬೀಟಾ. ಈಗ ಆಲ್ಫಾ ಪ್ಲಸ್ ಬೀಟಾ 2 ಅಂತ ಗೊತ್ತಿರೋದ್ರಿಂದ 2 ಸ್ಕ್ವೇರ್ ಇಸ್ ಈಕ್ವಲ್ ಟು ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಪ್ಲಸ್ 2 ಇಂಟು ಆಲ್ಫಾ ಬೀಟಾ ವ್ಯಾಲ್ಯೂ ಮೈನಸ್ 1. ಸೊ 2 ಇಂಟು ಮೈನಸ್ 1 ನಾನು ಯಾವ ರೀತಿ ಬರಿಬೋದು ಈಗ. ಸೊ 2 ಸ್ಕ್ವೇರ್ ಇಸ್ 4 ಇಸ್ ಈಕ್ವಲ್ ಟು ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಪ್ಲಸ್ 2 ಇಂಟು ಮೈನಸ್ 1 ಇಸ್ ಮೈನಸ್ 2 ಬರುತ್ತೆ. ಸೊ ನಾನೀಗ ಈ ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್ 2. ಮೈನಸ್ 2ನ ನಾನು ರೈಟ್ ಹ್ಯಾಂಡ್ ಸೈಡಿಗೆ ಲೆಫ್ಟ್ ಹ್ಯಾಂಡ್ ಸೈಡಿಗೆ ತೊಗೊಂಡೋದ್ರೆ ಇಟ್ ವಿಲ್ ಬಿಕಮ್ 4 ಪ್ಲಸ್ 2. ಸೊ 4 ಪ್ಲಸ್ 2 ಎಷ್ಟಾಗುತ್ತೆ, 6 ಆಗುತ್ತೆ. 6 ಇಸ್ ಈಕ್ವಲ್ ಟು ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್. ನಾವು ಐ ಗಾಟ್ ದ ವ್ಯಾಲ್ಯೂ ಆಫ್ ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್. ನಾನು ಈ ಈಕ್ವೇಷನಲ್ಲಿ ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ನಾನು ಈ ಈಕ್ವೇಷನ್ನ 2 ಅಂತ ಕನ್ಸಿಡರ್ ಮಾಡಿದ್ರೆ ಈಕ್ವೇಷನ್
2 becomes, so alpha square plus beta square is 6. So 6 whole square minus 2 into alpha square beta square is nothing but alpha beta whole square. Alpha beta is minus 1, so it becomes minus 1 whole square divided by alpha square beta square, which is nothing but minus 1 whole square. So ನಾನು ಇದನ್ನು 6 square is 36 minus 1 whole square is 1. 1 into 2 is 2 divided by minus 1 whole square is 1. So I'll be getting the answer as 34. So option ಯಾವುದು 34 is the answer. ಸೊ ಇಲ್ಲಿ ನನಗೆ ಆನ್ಸರ್ ಆಪ್ಷನ್ 4 34 ಇಸ್ ದ ಆನ್ಸರ್. ಈ ರೀತಿಯಾಗಿ ನಾವು ಸಾಲ್ವ್ ಮಾಡಬೇಕಾಗುತ್ತೆ. ವೆರಿ ಸಿಂಪಲ್. ಕೊಟ್ಟಿರೋ ಒಂದು ಎಕ್ಸ್ಪ್ರೆಷನ್ನ ನಾವು ಸಿಂಪ್ಲಿಫೈ ಮಾಡಿ ಬರ್ಕೋಬೇಕು. ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಹೋಲ್ ಸ್ಕ್ವೇರ್, ಇದನ್ನು ನಾವು ಯಾವ ರೀತಿಯಾಗಿ ಅರೇಂಜ್ ಮಾಡ್ಕೊಬೇಕು ಅನ್ನೋದನ್ನು ತಿಳ್ಕೊಂಡಿದ್ರೆ ವಿ ಕ್ಯಾನ್ ಈಸಿಲಿ ಡೂ ದಿಸ್ ಪ್ರಾಬ್ಲಮ್. ಈಗ ನೆಕ್ಸ್ಟ್ ಕ್ವೆಶನ್ ಏನು ಕೊಟ್ಟಿದ್ದಾರೆ ಅಂದರೆ ಕ್ವೆಶನ್ ನಂಬರ್ 17. ಇಫ್ ಆಲ್ಫಾ ಆ್ಯಂಡ್ ಬೀಟಾ ಬಿ ದ ರೂಟ್ಸ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಪಿ ಎಕ್ಸ್ ಪ್ಲಸ್ ಕ್ಯೂ ಇಸ್ ಈಕ್ವಲ್ ಟು 0 and alpha dash beta dash be the roots of x square minus p dash x plus q dash is equal to 0, then the value of alpha minus alpha dash whole square plus beta minus alpha dash whole square plus alpha minus beta dash whole square plus beta minus beta dash whole square is. ಇದರ ಒಂದು ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಸೊ ಇದರಲ್ಲಿ ಏನು ಮಾಡಿದ್ದಾರೆ, ಅವರು 2 ಈಕ್ವೇಷನ್ಸ್ನ ಕೊಟ್ಟಿದ್ದಾರೆ, ಹಾಗೆ 4 ರೂಟ್ಸ್ ಕೊಟ್ಟಿದ್ದಾರೆ. ಒಂದು ಆಲ್ಫಾ ಬೀಟಾ, ಇನ್ನೊಂದು ಆಲ್ಫಾ ಡ್ಯಾಶ್ ಬೀಟಾ ಡ್ಯಾಶ್. ವೆರಿ ಸಿಂಪಲ್ ಪ್ರಾಬ್ಲಮ್ ಇದು, ಈಸಿಯಾಗಿ ನಾವು ಮಾಡ್ಬೋದು. ಹೇಗೆ ಅಂದರೆ ಕೊಟ್ಟಿರೋ ಈಕ್ವೇಷನ್ ಫಸ್ಟ್ ಒನ್ ಬಂದುಬಿಟ್ಟು ಎಕ್ಸ್ ಸ್ಕ್ವೇರ್ ಮೈನಸ್ ಪಿ ಎಕ್ಸ್ ಪ್ಲಸ್ ಕ್ಯೂ ಇಸ್ ಈಕ್ವಲ್ ಟು 0. ಅವ್ರು ಏನು ಹೇಳ್ತಿದ್ದಾರೆ, ಆಲ್ಫಾ ಆ್ಯಂಡ್ ಬೀಟಾ ಆರ್ ದ ರೂಟ್ಸ್ ಆಫ್ ದಿಸ್ ಈಕ್ವೇಷನ್. ಸೊ ನಾನು ಸಮ್ ಆಫ್ ದ ರೂಟ್ಸ್ ಆ್ಯಂಡ್ ಪ್ರಾಡಕ್ಟ್ ಆಫ್ ದ ರೂಟ್ಸ್ನ ಈಸಿಯಾಗಿ ಬರೀಬೋದು. ಸೊ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ. So ಇಲ್ಲಿ minus b is the value of b is minus p, so it becomes minus of minus p divided by 1, which is equal to p. ಅದೇ ರೀತಿ product of roots alpha into beta is equal to c by a, which is equal to q by 1, which is nothing but q. So first equation ಗೆ if alpha and beta are the roots, ನಾವು find sum of the roots and product of the roots find out ಮಾಡಿದ್ವಿ. ಅದೇ ರೀತಿ ಸೆಕೆಂಡ್ ಈಕ್ವೇಷನ್ ಏನು ಕೊಟ್ಟಿದ್ದಾರೆ, ಎಕ್ಸ್ ಸ್ಕ್ವೇರ್ ಮೈನಸ್ ಪಿ ಡ್ಯಾಶ್ ಎಕ್ಸ್ ಪ್ಲಸ್ ಕ್ಯೂ ಡ್ಯಾಶ್ ಇಸ್ ಈಕ್ವಲ್ ಟು 0. ಇದಕ್ಕೂ ಸಹ ನಾವು ಸಮ್ ಆಫ್ ದ ರೂಟ್ಸ್ ಕಂಡಿಡ್ರೆ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ, ವಿಚ್ ಇಸ್ ಈಕ್ವಲ್ ಟು, ಸೊ ಮೈನಸ್ ಪಿ ಡ್ಯಾಶ್ ಇರೋದ್ರಿಂದ ಮೈನಸ್ ಪಿ ಡ್ಯಾಶ್ ಡಿವೈಡೆಡ್ ಬೈ 1, ವಿಚ್ ಇಸ್ ಈಕ್ವಲ್ ಟು ಪ್ಲಸ್ ಪಿ ಡ್ಯಾಶ್. ಈಗ ಆಲ್ಫಾ ಇಂಟು ಬೀಟಾ ಮಾಡೋದಾದರೆ ಸಿ ಬೈ ಎ, ವಿಚ್ ಇಸ್ ಈಕ್ವಲ್ ಟು ಕ್ಯೂ ಡ್ಯಾಶ್ ಬೈ 1, ವಿಚ್ ಇಸ್ ನಥಿಂಗ್ ಬಟ್ ಕ್ಯೂ ಡ್ಯಾಶ್. ಈಗ ನಾವು ಯಾವುದರ ವ್ಯಾಲ್ಯೂವನ್ನು ಕಂಡುಹಿಡಿಬೇಕು ಅನ್ನೋದನ್ನು ಬರ್ಕೊಳ್ಳೋಣ. ಸೊ ವಿ ನೀಡ್ ಟು ಫೈಂಡ್ ದಟ್ what is alpha minus alpha dash whole square plus beta minus alpha dash whole square plus alpha minus beta dash whole square plus beta minus beta dash whole square. ಇದರ ವ್ಯಾಲ್ಯೂ ಏನಾಗಿರುತ್ತೆ ಅನ್ನೋದನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ನಮಗೆ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಈಗ ನಾವು ಇದನ್ನು ಸಿಂಪ್ಲಿಫೈ ಮಾಡಿದ್ರೆ, ಇಲ್ಲಿ ನೋಡ್ಬೋದು ನೀವು a ಮೈನಸ್ ಬಿ ಹೋಲ್ ಸ್ಕ್ವೇರ್ ಪ್ಲಸ್ a ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮಲ್ಲಿ ಎಲ್ಲ ಒಂದು ಕೊಟ್ಟಿರೋ ಎಕ್ಸ್ಪ್ರೆಷನ್ಸ್ ಕೂಡ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾದಲ್ಲಿ ಇದೆ. ಸೊ ನಾವು ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಫೈನಲ್ ಆಗಿ ಏನು ಆನ್ಸರ್ ಬರುತ್ತೆ ಅಂತ ಅಂದರೆ 2 ಇಂಟು ಆಲ್ಫಾ ಪ್ಲಸ್ ಬೀಟಾ ಹೋಲ್ ಸ್ಕ್ವೇರ್ ಮೈನಸ್ 2 ಆಲ್ಫಾ ಬೀಟಾ ಪ್ಲಸ್ ಆಲ್ಫಾ ಡ್ಯಾಶ್ ಪ್ಲಸ್ ಬೀಟಾ ಡ್ಯಾಶ್ ಹೋಲ್ ಸ್ಕ್ವೇರ್ ಇಂಟು ಮೈನಸ್ 2 ಆಲ್ಫಾ ಡ್ಯಾಶ್ ಬೀಟಾ ಡ್ಯಾಶ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಇಂಟು ಆಲ್ಫಾ ಡ್ಯಾಶ್ ಪ್ಲಸ್ ಬೀಟಾ ಡ್ಯಾಶ್ ಹೋಲ್ ಸ್ಕ್ವೇರ್ನ ಈ ರೀತಿಯಾಗಿ ನಮಗೆ ಬರುತ್ತೆ. ನೀವು ಇದನ್ನು ಕಂಪ್ಲೀಟ್ ಸಿಂಪ್ಲಿಫಿಕೇಷನ್, ಸೊ ಆಫ್ಟರ್ ಸಿಂಪ್ಲಿಫಿಕೇಷನ್, ಇದು ಈ ಸ್ಟೆಪ್ ಬರೋದು ನಮಗೆ ಆಫ್ಟರ್ ಸಿಂಪ್ಲಿಫಿಕೇಷನ್. ನೀವು ಫಾರ್ಮುಲಾನ ಎಕ್ಸ್ಪ್ಯಾಂಡ್ ಮಾಡಿ ಬರೆದ ಮೇಲೆ ಕಾಮನ್ ಎಲ್ಲ ತೆಗೆದು ನಿಮಗೆ ಬರೋ ಅಂಥದ್ದು ಆಫ್ಟರ್ ಸಿಂಪ್ಲಿಫಿಕೇಷನ್ ಇದು. ಸೊ ಇಲ್ಲಿ ನಾನು ನಿಮಗೆ ಆಲ್ಫಾ ಡ್ಯಾಶ್ ಬೀಟಾ ಡ್ಯಾಶ್ ಬರೀಬೇಕಾಗಿತ್ತು, ಆಲ್ಫಾ ಆ್ಯಂಡ್ ಬೀಟಾ ಬರ್ತಿದ್ದೀನಿ, ಕರೆಕ್ಟ್ ಮಾಡ್ಕೊಳ್ಳಿ. ಆಲ್ಫಾ ಡ್ಯಾಶ್ ಪ್ಲಸ್ ಬೀಟಾ ಡ್ಯಾಶ್, ಬಿಕಾಸ್ ಅವ್ರು ಕೊಟ್ಟಿದ್ದಾರೆ ಆಲ್ಫಾ ಡ್ಯಾಶ್ ಆ್ಯಂಡ್ ಬೀಟಾ ಡ್ಯಾಶ್ ಆರ್ ದ ರೂಟ್ಸ್ ಆಫ್ ದಿಸ್ ಈಕ್ವೇಷನ್. ಈಗ ನಾವೇನು ಮಾಡೋಣ, ನನಗೆ ಆಲ್ಫಾ ಪ್ಲಸ್ ಬೀಟಾ ವ್ಯಾಲ್ಯೂ ಗೊತ್ತಿದೆ, ಆಲ್ಫಾ ಬೀಟಾ ವ್ಯಾಲ್ಯೂ ಗೊತ್ತಿದೆ, ಎಲ್ಲದನ್ನು ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಇಟ್ ಬಿಕಮ್ಸ್ 2 ಇಂಟು ಆಲ್ಫಾ ಪ್ಲಸ್ ಬೀಟಾ p, so it becomes p square minus 2 alpha beta. 2 alpha beta is 2 into q plus alpha dash plus beta dash square. Alpha dash plus beta dash square ಅಂದರೆ p dash square minus 2 into q dash minus alpha plus beta. Alpha plus beta is p. Alpha plus beta, alpha dash plus beta dash square is p dash. p plus p dash. ಸೊ ಇಲ್ಲಿ p ಇಂಟು p ಡ್ಯಾಶ್, ಸೊ ಇದು ಆಲ್ಫಾ ಡ್ಯಾಶ್ ಇಂಟು ಬೀಟಾ ಡ್ಯಾಶ್ ಸ್ಕ್ವೇರ್, p ಇಂಟು p ಡ್ಯಾಶ್ ಬರುತ್ತೆ. ಸೊ ಈಗ ನಾವು ಆಪ್ಷನ್ಸಲ್ಲಿ ಚೆಕ್ ಮಾಡೋದಾದರೆ 2
ಇಂಟು ಪಿ ಸ್ಕ್ವೇರ್. ಸೊ ಇಲ್ಲಿ ಪ್ಲಸ್ ಮೈನಸ್ ಎಲ್ಲಿದೆ ಆಪ್ಷನಲ್ಲಿ ಪ್ಲಸ್ ಮೈನಸ್. ಸೊ ಮೈನಸ್ಸು 2 ಇಂಟು ಪಿ ಸ್ಕ್ವೇರ್ ಮೈನಸ್ 2q ಪ್ಲಸ್ ಪಿ ಡ್ಯಾಶ್ ಸ್ಕ್ವೇರ್ ಮೈನಸ್ 2q ಡ್ಯಾಶ್ ಮೈನಸ್ ಪಿ ಇಂಟು ಪಿ ಡ್ಯಾಶ್. ಸೊ ನಿಮಗೆ ಇಲ್ಲಿ ನೋಡೋದಾದರೆ ಫಸ್ಟ್ ಆಪ್ಷನ್ನೇ ನಿಮಗೆ ಕರೆಕ್ಟ್ ಆದ ಒಂದು ಆನ್ಸರ್. ವೆರಿ ಸಿಂಪಲ್, ಏನೂ ಮಾಡೋ ಹಾಗಿಲ್ಲ. ಇದರಲ್ಲಿ ನೀವು ಜಸ್ಟ್ ಫಾರ್ಮುಲಾ ಹಾಕಿ ಎಕ್ಸ್ಪ್ಯಾಂಡ್ ಮಾಡ್ತೀರಾ. ಎಕ್ಸ್ಪ್ಯಾಂಡ್ ಮಾಡಿದ್ಮೇಲೆ 2 ಕಾಮನ್ ಔಟ್ ತೆಗೆದು ಇದರಲ್ಲಿ ಆಲ್ಫಾ ಪ್ಲಸ್ ಬೀಟಾ ಕಾಮನ್ ತೆಗೆದು ನೀವು ಈ ಎಕ್ಸ್ಪ್ರೆಷನ್ ಬರೀತೀರಾ. ಇದು ಸಿಂಪ್ಲಿಫಿಕೇಷನ್ ಆದಮೇಲೆ ನಿಮಗೆ ಬಂದಿರೋವಂಥ ರೂಟ್ಸ್ನ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ಸೊ ನಿಮ್ಗೆ ಈ ಥರ ಮಾಡೋದ್ರಿಂದ ಈ ಆನ್ಸರು ಈಸಿಯಾಗಿ ಬರುತ್ತೆ. ನೆಕ್ಸ್ಟ್ ಕ್ವೆಶನ್ ಇಲ್ಲಿ ಏನು ಕೇಳಿದ್ದಾರೆ ಅಂದರೆ, ಇಫ್ ಒನ್ ರೂಟ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಷನ್ ax² ಪ್ಲಸ್ bx ಪ್ಲಸ್ c is equal to 0 is equal to the nth power of the other root, then the value of a c power n whole power 1 by n plus 1 plus a power n c whole power 1 by n plus 1 is equal to. ತುಂಬ ಸಿಂಪಲ್ ಪ್ರಾಬ್ಲಮ್. ಅವ್ರು ಕೊಟ್ಟಿರೋ ಕ್ವೆಶನ್ನ ನಾವು ಫಸ್ಟ್ ಅನಲೈಸ್ ಮಾಡಿ ಸಿಂಪ್ಲಿಫೈ ಮಾಡಬೇಕು. ಇಫ್ ಒನ್ ರೂಟ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಷನ್, ಸೊ ಕ್ವಾಡ್ರಾಟಿಕ್ ಈಕ್ವೇಷನಲ್ಲಿ ಇನ್ನು ಯಾವ್ದು ಕೊಟ್ಟಿದ್ದಾರೆ, ax² ಪ್ಲಸ್ bx ಪ್ಲಸ್ c ಇಸ್ ಈಕ್ವಲ್ ಟು 0. ನಾವೇನು ಕನ್ಸಿಡರ್ ಮಾಡಬೇಕು, ವಿ ಹ್ಯಾವ್ ಟು ಕನ್ಸಿಡರ್ ದ ರೂಟ್ಸ್ ಆಫ್ ದಿಸ್ ಈಕ್ವೇಷನ್. ವಿಲ್ ಕನ್ಸಿಡರ್ ಲೆಟ್ ಆಲ್ಫಾ ಬಿ ಒನ್ ರೂಟ್. ವಿಲ್ ಕನ್ಸಿಡರ್ ದಟ್ ಆಲ್ಫಾ ಬಿ ಒನ್ ರೂಟ್. ಈಗ ಅವ್ರು ಏನು ಹೇಳ್ತಾ ಇದ್ದಾರೆ, ಒನ್ ರೂಟ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಷನ್ ಈಸ್ ಈಕ್ವಲ್ ಟು nth ಪವರ್ ಆಫ್ ದ ಅದರ್ ರೂಟ್. ಸೊ ನಾವೇನಂತ ಅಂದ್ಕೊಳ್ಳೋಣ, ಸೊ ಲೆಟ್ ದಿಸ್ ಈಸ್ ಈಕ್ವಲ್ ಟು ದಿ nth ಪವರ್ ಆಫ್ ಅದರ್ ರೂಟ್. ಸೊ ಲೆಟ್ ಆಲ್ಫಾ ಪವರ್ n ಬಿ ಅನದರ್ ರೂಟ್. ಲೆಟ್ ಆಲ್ಫಾ ಪವರ್ n ಬಿ ಅನದರ್ ರೂಟ್. ಈಗ ನಾವೇನು ಮಾಡಬೇಕು, ಇದಕ್ಕೂ ಕೂಡ ಸಮ್ ಆಫ್ ದ ರೂಟ್ಸ್ ಆ್ಯಂಡ್ ಪ್ರಾಡಕ್ಟ್ ಆಫ್ ದ ರೂಟ್ಸ್ ಐಡೆಂಟಿಫೈ ಮಾಡ್ಕೊಳ್ಳೋಣ. ಸೊ ಸಮ್ ಆಫ್ ದ ರೂಟ್ಸ್ ಅಂದರೆ ಇಲ್ಲಿ ಐ ಕ್ಯಾನ್ ರೈಟ್ ಇಟ್ ಆಸ್ ಆಲ್ಫಾ ಪ್ಲಸ್ ಆಲ್ಫಾ ಪವರ್ n ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ ಆ್ಯಂಡ್ ಆಲ್ಫಾ ಇಂಟು ಆಲ್ಫಾ ಪವರ್ n ಇಸ್ ಈಕ್ವಲ್ ಟು ಸಿ ಬೈ ಎ. ಸೊ ನಾವಿಲ್ಲಿ ಏನೂ ಸಬ್ಸ್ಟಿಟ್ಯೂಟ್ ಮಾಡೋವಂಥದ್ದಿಲ್ಲ, ಬಿಕಾಸ್ ಸ್ಟ್ಯಾಂಡರ್ಡ್ ಈಕ್ವೇಷನಿಗೆ ನಮಗೆ ಅವ್ರು ಕೊಟ್ಟಿದ್ದಾರೆ. ಸೊ ನೀವು ಇಲ್ಲಿ ನೋಡೋದಾದರೆ ಪ್ರಾಡಕ್ಟ್ ಆಫ್ ರೂಟ್ಸಲ್ಲಿ ಆಲ್ಫಾ ಇಂಟು ಆಲ್ಫಾ ಪವರ್ 1. ಸೊ ಬೇಸಸ್ ಆರ್ ಸೇಮ್, ದೆನ್ ಎಕ್ಸ್ಪೋನೆಂಟ್ಸ್ ಕ್ಯಾನ್ ಬಿ ಆ್ಯಡೆಡ್. ಇಫ್ ಯು ಡೋಂಟ್ ಹ್ಯಾವ್ ಎನಿಥಿಂಗ್ ಯು ವಿಲ್ ಹ್ಯಾವ್ 1 ಅಂತ ಎಕ್ಸ್ಪೋನೆಂಟ್. ಸೊ ಇಟ್ ಈಸ್ ನಥಿಂಗ್ ಬಟ್ ಆಲ್ಫಾ ಪವರ್ n ಪ್ಲಸ್ 1 ಇಸ್ ಈಕ್ವಲ್ ಟು ಸಿ ಬೈ ಎ. ಇಲ್ಲಿ ನನಗೆ ಆನ್ಸರ್ ಏನು ಬಂತು, ಆಲ್ಫಾ ಪವರ್ n ಪ್ಲಸ್ 1 ಇಸ್ ಈಕ್ವಲ್ ಟು ಸಿ ಬೈ ಎ. ಸೊ ನಾನು ಈಗ ಬಂದಿರೋ ಒಂದು ಈಕ್ವೇಷನಿಂದ ಬರೀ ಆಲ್ಫಾ ವ್ಯಾಲ್ಯೂನ ಐಡೆಂಟಿಫೈ ಮಾಡಬೇಕು. ಸೊ ನಾನು ಏನು ಮಾಡ್ತೀನಿ, ಎಕ್ಸ್ಪೋನೆಂಟ್ಸ್ನ ಐ ಡಿವೈಡ್ ಇಟ್ ಬೈ n ಪ್ಲಸ್ 1. ನಾನು ಎಕ್ಸ್ಪೋನೆಂಟ್ಸ್ನ ಡಿವೈಡ್ ಎಕ್ಸ್ಪೋನೆಂಟ್ ಬೈ n ಪ್ಲಸ್ 1 ಆನ್ ಬೋತ್ ಸೈಡ್ಸ್. ಸೊ ನಾನು ಎರಡೂ ಸೈಡ್ ಕೂಡ ಎಕ್ಸ್ಪೋನೆಂಟ್ನ n ಪ್ಲಸ್ 1ಇಂದ ಡಿವೈಡ್ ಮಾಡ್ತೀನಿ. ಸೊ ನನಗೇನು ಬರುತ್ತೆ, n ಪ್ಲಸ್ 1ಇಂದ ಡಿವೈಡ್ ಮಾಡಿದ್ರೆ ಆಲ್ಫಾ ಇಸ್ ಈಕ್ವಲ್ ಟು ಸಿ ಬೈ ಎ ಹೋಲ್ ಪವರ್ 1 ಬೈ n ಪ್ಲಸ್ 1. ಸೊ ಈ ರೀತಿಯಾಗಿ ನನಗೆ ಬಂತು. ಆಲ್ಫಾ ವ್ಯಾಲ್ಯೂ ನನಗೆ ಸಿ ಬೈ ಎ ಹೋಲ್ ಪವರ್ 1 ಬೈ n ಪ್ಲಸ್ 1 ಬಂತು. ಈಗ ನಾನಿಲ್ಲಿ ಸಮ್ ಆಫ್ ದ ರೂಟ್ಸ್ ಬರ್ದಿದ್ದೀನಿ. ಆಲ್ಫಾ ಪ್ಲಸ್ ಆಲ್ಫಾ ಪವರ್ n ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ. ನಾನು ಈಗ ಬಂದಿರೋ ಒಂದು ಆಲ್ಫಾ ವ್ಯಾಲ್ಯೂನ ಅದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಸೊ ನನಗೆ ಆನ್ಸರ್ ಏನು ಬರುತ್ತೆ ಅಂತಂದರೆ ಸಿ ಬೈ ಎ ಹೋಲ್ ಪವರ್ 1 ಬೈ n ಪ್ಲಸ್ 1 ಪ್ಲಸ್ ಸಿ ಬೈ ಎ ಹೋಲ್ ಪವರ್ 1 ಬೈ n ಪ್ಲಸ್ 1 ಹೋಲ್ ಪವರ್ n, ಬಿಕಾಸ್ ಇಟ್ ಈಸ್ ಆಲ್ಫಾ ಪವರ್ n ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ. ಸೊ ನಾನು ಇವಾಗ ಏನು ಮಾಡ್ಬೋದು, ಈ ಎನ ಈ ಕಡೆ ಟ್ರಾನ್ಸ್ಫರ್ ಮಾಡ್ಬೋದು. ಐ ವಿಲ್ ಬಿ ಗೆಟಿಂಗ್ ಇಟ್ ಆಸ್ ಎ ಇಂಟು ಸಿ ಬೈ ಎ ಹೋಲ್ ಪವರ್ 1 ಬೈ n ಪ್ಲಸ್ 1 ಪ್ಲಸ್ ಸಿ ಬೈ ಎ ಹೋಲ್ ಪವರ್ 1 ಬೈ n ಪ್ಲಸ್ 1 ಹೋಲ್ ಪವರ್ n ಇಸ್ ಈಕ್ವಲ್ ಟು ಮೈನಸ್ ಬಿ. ಈ ರೀತಿಯಾಗಿ ನನಗೆ ಆನ್ಸರ್ ಬರುತ್ತೆ. ಸೊ ನಾನು ಇದನ್ನು ಫರ್ದರ್ ಸಿಂಪ್ಲಿಫಿಕೇಷನ್ ಮಾಡಿದ್ರೆ, ಅಂದರೆ ನಾನು ಈಗ ಬಂದಿರೋ ಲೆಫ್ಟ್ ಹ್ಯಾಂಡ್ ಸೈಡ್ನ ಫರ್ದರ್ ಸಿಂಪ್ಲಿಫಿಕೇಷನ್ ಮಾಡಿದ್ರೆ ನನಗೆ ನೆಕ್ಸ್ಟ್ ವ್ಯಾಲ್ಯೂ ಬರೋದು, ಆಫ್ಟರ್ ಫರ್ದರ್ ಸಿಂಪ್ಲಿಫಿಕೇಷನ್ ಐ ವಿಲ್ ಬಿ ಗೆಟಿಂಗ್ ದ ಲೆಫ್ಟ್ ಹ್ಯಾಂಡ್ ಸೈಡ್ ಆಸ್ ಎ ಇಂಟು ಸಿ ಪವರ್ n ಹೋಲ್ ಪವರ್ 1 ಬೈ n ಪ್ಲಸ್ 1 ಪ್ಲಸ್ ಎ ಪವರ್ n ಇಂಟು ಸಿ ಹೋಲ್ ಪವರ್ 1 ಬೈ n ಪ್ಲಸ್ 1 ಇಸ್ ಈಕ್ವಲ್ ಟು ಮೈನಸ್ ಬಿ. ಈ ರೀತಿಯಾಗಿ ನನಗೆ ಸಿಂಪ್ಲಿಫಿಕೇಷನ್ ಮಾಡಿದ್ಮೇಲೆ ಬರುತ್ತೆ. ಸೊ ಅವ್ರ ಕ್ವೆಶನಲ್ಲಿ ಕೇಳಿರೋದೇನು, ಯಾವುದರ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋಕ್ಕೆ ಕೇಳಿದ್ದಾರೆ ಅಂದರೆ ಎ ಇಂಟು ಸಿ ಪವರ್ n 1 ಬೈ n ಪ್ಲಸ್ 1 ಪ್ಲಸ್ ಎ ಪವರ್ n ಸಿ ಹೋಲ್ ಪವರ್ 1 ಬೈ n ಪ್ಲಸ್ 1 ಎಷ್ಟು ಅಂತ ಕೇಳಿರೋದು. ಸೊ ನೀವು ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ನೋಡ್ಬೋದು, ನಮಗೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಸೇಮ್ ಕ್ವಾಂಟಿಟಿ ಬಂದಿದೆ. ಈ ಕ್ವಾಂಟಿಟಿ ಯಾವುದಕ್ಕೆ ಈಕ್ವಲ್ ಇದೆ ಅಂದರೆ ಮೈನಸ್ ಬಿಗೆ. ಸೊ ದ ಆನ್ಸರ್ ಇಸ್ ಆಪ್ಷನ್ 2. ಆಪ್ಷನ್ 2 ಇಸ್ ದ ಕರೆಕ್ಟ್ ಆನ್ಸರ್. ಸೊ ನೀವು ಈ ರೀತಿಯಾಗಿ ಪ್ರಾಡಕ್ಟ್ ಆಫ್ ದ ಸಮ್ ಆ್ಯಂಡ್ ಸಮ್ ಆಫ್ ದ ರೂಟ್ಸ್ ಆ್ಯಂಡ್ ಪ್ರಾಡಕ್ಟ್ ಆಫ್ ದ ರೂಟ್ಸ್ ಫೈಂಡ್ ಔಟ್ ಮಾಡಿಕೊಂಡು ಅದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ವಿಲ್ ಬಿ ಗೆಟಿಂಗ್ ಸಿಂಪ್ಲಿಫಿಕೇಷನ್ ಮಾಡಿದ್ಮೇಲೆ ನಿಮಗೆ ಲೆಫ್ಟ್ ಹ್ಯಾಂಡ್ ಸೈಡ್ ಸೇಮ್ ಬರೋದ್ರಿಂದ ಮೈನಸ್ ಬಿ ಆನ್ಸರು ಈಸಿಯಾಗಿ ಬರುತ್ತೆ. ಸೊ ನೆಕ್ಸ್ಟ್ ಕ್ವೆಶನ್ ಏನು ಕೇಳಿದ್ದಾರೆ ಅಂದರೆ,
If the difference between the roots of ax square plus bx plus c is equal to 0 is 1, then which one of the following is correct? ಅವ್ರು ಏನು ಹೇಳ್ತಿದ್ದಾರೆ, ಈಕ್ವೇಷನ್ ಕೊಟ್ಬಿಟ್ಟು ಇದರ ರೂಟ್ಸ್ದು ಡಿಫ್ರೆನ್ಸು 1 ಅಂತ ಹೇಳ್ತಿದ್ದಾರೆ. ಸೊ ನಾವೇನು ಮಾಡೋಣ, ವಿಲ್ ಅಸ್ಯೂಮ್ ದಟ್ ಲೆಟ್ ಆಲ್ಫಾ ಬಿ 1 ರೂಟ್. ಅವ್ರು ಏನು ಹೇಳ್ತಾ ಇದ್ದಾರೆ, ಡಿಫ್ರೆನ್ಸ್ ಬಿಟ್ವೀನ್ ದ ರೂಟ್ಸ್ ಇಸ್ 1 ಅಂತ. ಸೊ ಲೆಟ್ ಆಲ್ಫಾ ಮೈನಸ್ 1 ಬಿ an other root. So let alpha be 1 root and alpha minus 1 be other root. ಯಾಕಂದರೆ ಡಿಫ್ರೆನ್ಸ್ ಬಿಟ್ವೀನ್ ದ ರೂಟ್ಸ್ ಇಸ್ 1 ಅಂತ ಅವ್ರು ಆಲ್ರೆಡಿ ಮೆನ್ಷನ್ ಮಾಡಿದ್ದಾರೆ. ಈಗ ಕೊಟ್ಟಿರೋ ಈಕ್ವೇಷನ್ ಇಸ್ ax square plus bx plus c is equal to 0. Now we have to find the sum of roots and product of roots as we have done earlier. Let the sum of roots ಮಾಡೋದ್ರಿಂದ alpha plus ಆಲ್ಫಾ ಮೈನಸ್ 1 ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ. ನಾನು ಇದನ್ನು ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡ್ಬೋದು. ಸೊ ಬ್ರ್ಯಾಕೆಟ್ ರಿಮೂವ್ ಮಾಡಿದ್ರೆ ಆಲ್ಫಾ ಪ್ಲಸ್ ಆಲ್ಫಾ ಮೈನಸ್ 1 ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ. ಆಲ್ಫಾ ಪ್ಲಸ್ ಆಲ್ಫಾ 2 ಆಲ್ಫಾ ಮೈನಸ್ 1 ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ. ಈಗ 2 ಆಲ್ಫಾ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ ಪ್ಲಸ್ 1. ಸೊ ಇದನ್ನು ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿದರೆ ಎ ಇಸ್ ಮೈ ಎಲ್ ಸಿ ಎಮ್. ಸೊ ಇಲ್ಲೇನು ಮಾಡ್ಬೋದು, ಮೈನಸ್ ಬಿ ಪ್ಲಸ್ ಎ ಡಿವೈಡೆಡ್ ಬೈ ಎ. ಸೊ ನನಗೆ ಬೇಕಾಗಿರೋದು ಬರೀ ಆಲ್ಫಾ ವ್ಯಾಲ್ಯೂ ಆಗಿರೋದ್ರಿಂದ ಆಲ್ಫಾ ಇಸ್ ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ಎ ಡಿವೈಡೆಡ್ ಬೈ 2 ವಿಲ್ ಗೋ ಟು ಡಿನಾಮಿನೇಟರ್. ಸೊ ಇಟ್ ಬಿಕಮ್ಸ್ 2a. ಸೊ ನನಗೆ ಇದರಿಂದ ಆಲ್ಫಾ ವ್ಯಾಲ್ಯೂ ಬಂತು. ಸೊ ನಾನು ಇವಾಗ ಸಮ್ ಆಫ್ ದ ರೂಟ್ಸ್ ಆಲ್ರೆಡಿ ಆಯಿತು. ಈಗ ನೆಕ್ಸ್ಟ್ ಪ್ರಾಡಕ್ಟ್ ಆಫ್ ದ ರೂಟ್ಸ್ ಆಲ್ಫಾ ಇಂಟು ಆಲ್ಫಾ ಮೈನಸ್ 1. ಸೊ ಆಲ್ಫಾ ಇಂಟು ಆಲ್ಫಾ ಮೈನಸ್ 1 ಇಸ್ ಈಕ್ವಲ್ ಟು ಸಿ ಬೈ ಎ. ಸೊ ನನಗೆ ಇದು ಆಲ್ರೆಡಿ ಆಲ್ಫಾ ವ್ಯಾಲ್ಯೂ ಗೊತ್ತಿದೆ, ನಾನು ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಇಲ್ಲಿ ಮೈನಸ್ ಬಿ ಪ್ಲಸ್ ಎ ಇದೆ, ಇಟ್ ಈಸ್ ನಥಿಂಗ್ ಬಟ್ ಎ ಮೈನಸ್ ಬಿ ಡಿವೈಡೆಡ್ ಬೈ 2a ಇಂಟು a minus b by 2a minus 1 which is equal to c by a. ಸೊ ನಾನು ಇದನ್ನು ಯಾವ ರೀತಿ ಬರಿಬೋದು, a minus b divided by 2a. ಇಲ್ಲಿ ಎಲ್ ಸಿ ಎಮ್ ತೊಗೊಳ್ಳೋದ್ರಾದರೆ a minus b minus 2a divided by 2a, ಬಿಕಾಸ್ ಇಲ್ಲಿ 2a ನಾನು ಎಲ್ ಸಿ ಎಮ್ ತೊಗೊಂಡಿದ್ದೀನಿ, is equal to c by a. It will be a minus b by 2a. a minus 2a will be minus a minus b by 2a is equal to c by a. ಏನೂ ಮಾಡ್ತಾ ಇಲ್ಲ, ನ್ಯೂಮರೇಟಲ್ಲಿ ಇರೋದನ್ನ ಸಿಂಪ್ಲಿಫೈ ಮಾಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಏನು ಬರುತ್ತೆ, ನನಗೆ ಮೈನಸ್ ಎ ಮೈನಸ್ ಬಿ ಇರೋದ್ರಿಂದ ನಾನು ನೆಗೆಟಿವ್ ಸೈನ್ನ ಕಾಮನ್ ತಗೋತೀನಿ. ಸೊ ಇಟ್ ವಿಲ್ ಬಿ ಮೈನಸ್ ಆಫ್ ಎ ಮೈನಸ್ ಬಿ ಬೈ 2a ಇಂಟು ಎ ಪ್ಲಸ್ ಬಿ ಬೈ 2a ಇಸ್ ಈಕ್ವಲ್ ಟು ಸಿ ಬೈ ಎ. ಇಲ್ಲಿ ಯಾಕೆ ಎ ಪ್ಲಸ್ ಬಿ ಬಂತು ಅಂದರೆ ನಾನು ನೆಗೆಟಿವ್ ಸೈನ ಇಲ್ಲಿ ಕಾಮನ್ ತೆಗೆದಿದ್ದೀನಿ. ನೆಕ್ಸ್ಟ್ ನನಗೆ ಏನು ಆನ್ಸರ್ ಬರುತ್ತೆ ಅಂತಂದರೆ, ಇದನ್ನು ನಾನು ಸಿಂಪ್ಲಿಫೈ ಆಗಿ ಎ ಮೈನಸ್ ಆಫ್ ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ, ಇಲ್ಲಿ ನ್ಯೂಮರೇಟರ್ಸ್ನ ಮಲ್ಟಿಪ್ಲೈ ಮಾಡಿದ್ದೀನಿ. ಹಾಗೆ 2a ಇಂಟು 2a 4a ಸ್ಕ್ವೇರ್ ಇಸ್ ಈಕ್ವಲ್ ಟು ಸಿ ಬೈ ಎ ಅಂತ ಬರುತ್ತೆ. ಇಲ್ಲಿ ನಾನು ಏನು ಮಾಡ್ಬೋದು, ಮೈನಸ್ ಆಫ್ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಫಾರ್ಮುಲಾನ ಬರ್ಕೋಬೋದು. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಡಿವೈಡೆಡ್ ಬೈ 4a ಸ್ಕ್ವೇರ್ ಇಸ್ ಈಕ್ವಲ್ ಟು ಸಿ ಬೈ ಎ. ನಾನು ಈ 4a ಸ್ಕ್ವೇರ್ನ ರೈಟ್ ಸೈಡ್ಗೆ ಶಿಫ್ಟ್ ಮಾಡ್ತೀನಿ. ಸೊ ಐ ವಿಲ್ ಬಿ ಗೆಟಿಂಗ್ ಇಟ್ ಆಸ್ ಮೈನಸ್ ಆಫ್ a square minus b square is equal to c into 4a square divided by a. ಈಗ a ಕ್ಯಾನ್ಸಲ್ ಆದರೆ ಐ ವಿಲ್ ಬಿ ಲೆಫ್ಟ್ ಔಟ್ ವಿತ್ ಈ ನೆಗೆಟಿವ್ ಸೈನ ನಾನು ಒಳಗಡೆ ಮಲ್ಟಿಪ್ಲೈ ಮಾಡಿಕೊಂಡ್ರೆ ಇಟ್ ಬಿಕಮ್ಸ್ ಮೈನಸ್ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್. ಸೊ ಇಟ್ ವಿಲ್ ಬಿ b ಸ್ಕ್ವೇರ್ ಮೈನಸ್ a ಸ್ಕ್ವೇರ್ ಇಸ್ ಈಕ್ವಲ್ ಟು 4ac. ಯಾಕಂದರೆ ಒಂದು a ಆಲ್ರೆಡಿ ಇಲ್ಲಿ ಕ್ಯಾನ್ಸಲ್ ಆಗಿದೆ. ಸೊ ನಾನು ಇಲ್ಲೇನು ಬರಿಬೋದು, b ಸ್ಕ್ವೇರ್ ಇಸ್ ಈಕ್ವಲ್ ಟು ಈ a ಸ್ಕ್ವೇರ್ನ ರೈಟ್ ಹ್ಯಾಂಡ್ ಸೈಡಿಗೆ ಶಿಫ್ಟ್ ಮಾಡಿದ್ರೆ ಐ ವಿಲ್ ಬಿ ಗೆಟಿಂಗ್ ಇಟ್ ಆಸ್ a ಸ್ಕ್ವೇರ್ ಪ್ಲಸ್ 4ac. ಈ ರೀತಿಯಾಗಿ ಬಂತು. ಈಗ ಬಂದಿರೋದು ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ 4ac. ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಇಲ್ಲಿ ಎನ ನಾನು ಕಾಮನ್ ತೆಗೆದ್ರೆ ಎ ಇಂಟು ಎ ಪ್ಲಸ್ 4c. ಸೊ ನನಗೆ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಇಂಟು ಎ ಪ್ಲಸ್ 4c ಅಂತ ಆನ್ಸರ್ ಬಂದಿದೆ. ಈಗ ಇಲ್ಲಿ ನೀವು ಆಪ್ಷನ್ಸಲ್ಲಿ ನೋಡೋದಾದರೆ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಇಂಟು ಎ ಪ್ಲಸ್ 4c. ಸೊ ದ ಫಸ್ಟ್ ಆಪ್ಷನ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಇಂಟು ಎ ಪ್ಲಸ್ 4c ಇಸ್ ದ ಕರೆಕ್ಟ್ ಆನ್ಸರ್. ಈ ರೀತಿಯಾಗಿ ನೀವು ಈ ರೂಟ್ ಬೇಸ್ಡ್ ಪ್ರಾಬ್ಲಮ್ಸ್ನ ಕ್ವಾಡ್ರಾಟಿಕ್ ಈಕ್ವೇಷನ್ಸಲ್ಲಿ ಸಾಲ್ವ್ ಮಾಡ್ಬೋದು. ಸೊ ನೆಕ್ಸ್ಟ್ ಕ್ವೆಶನ್ಸು ಕೂಡ ಇದೇ ರೀತಿ ರೂಟ್ ಬೇಸ್ಡ್ ಕ್ವೆಶನ್ಸ್ ಇದೆ. ನಾನು ನಿಮಗೆ ನೆಕ್ಸ್ಟ್ ಯೂನಿಕ್ ಆದ ಒಂದು ಕ್ವೆಶನ್ನ ಇಲ್ಲಿ ಸಾಲ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ಅದು ಯಾವ ರೀತಿ ಕ್ವೆಶನ್ ಅಂತ ಅಂದರೆ, ಇಲ್ಲಿ ಇರುವಂಥದ್ದೆಲ್ಲ ರೂಟ್ ಬೇಸ್ಡ್ ಕ್ವೆಶನ್ಸ್. ಸೊ ಇದನ್ನ ಮಾಡಿದ್ದೀವಲ್ಲ ಅದೇ ರೀತಿಯಾಗಿ ನಾವು ಅಪ್ಲೈ ಮಾಡಿ ಸಮ್ ಆಫ್ ದ ರೂಟ್ಸ್ ಪ್ರಾಡಕ್ಟ್ ಆಫ್ ದ ರೂಟ್ಸ್ ಮಾಡಿ ಮಾಡಬೇಕಂಥದ್ದು. ಇಲ್ಲಿ ನೀವು 28th ಕ್ವೆಶನ್ ನೋಡೋದಾದರೆ ಈ ರೀತಿಯಾದ ಕ್ವೆಶನ್ನ ತುಂಬ ಸಾರಿ ಕೇಳಿದ್ದಾರೆ. ಸೊ ಹಾಗೆ ಕೇಳ್ತಾರೆ ಕೂಡ, ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಕೂಡ ಈ ರೀತಿಯಾಗಿರೋ ಕ್ವೆಶನ್ನ ಟ್ವಿಸ್ಟ್ ಮಾಡಿ ಕೇಳ್ತಾರೆ. ಸೊ 28th ಕ್ವೆಶನಲ್ಲಿ ಏನು ಕೊಟ್ಟಿದ್ದಾರೆ, ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಸ್ಕ್ವೇರ್ ರೂಟ್ ಆಫ್ 8 ಪ್ಲಸ್ 2, ಸ್ಕ್ವೇರ್ ರೂಟ್ ಆಫ್ 8 ಪ್ಲಸ್ 2, ಸ್ಕ್ವೇರ್ ರೂಟ್ ಆಫ್ 8 ಪ್ಲಸ್ 2, ಸ್ಕ್ವೇರ್ ರೂಟ್ ಆಫ್ 8 ಪ್ಲಸ್ ಸೋ ಆನ್ ಅಪ್ ಟು ಇನ್ಫಿನಿಟಿ. ಅಂದರೆ ಈ ರೀತಿಯಾಗಿ ಅದು ರಿಪೀಟ್ ಆಗ್ತಾನೆ ಇರುತ್ತೆ ಅಂತ. ಸೊ ನಾವು ಫಸ್ಟ್ ಏನು ಮಾಡೋಣ, ಫಸ್ಟ್ ಕ್ವೆಶನ್ ಬರ್ಕೊಳ್ಳೋಣ. ಸ್ಕ್ವೇರ್ ರೂಟ್ ಆಫ್ 8 ಪ್ಲಸ್ 2 ರೂಟ್ 8 ಪ್ಲಸ್ 2 ರೂಟ್ 8 ಪ್ಲಸ್ 2
√8 ಪ್ಲಸ್ ಸೋ ಆನ್ ಅಪ್ ಟು ಇನ್ಫಿನಿಟಿ. ಈ ರೀತಿಯಾಗಿ ಕ್ವೆಶನ್ನ ಕೊಟ್ಟಿದ್ದಾರೆ. ಸೊ ಈ ಪ್ರಾಬ್ಲಮ್ ನೋಡಿದ ತಕ್ಷಣ ನಮಗೇನು ಅನಿಸುತ್ತೆ, ಯಾವ ರೀತಿಯಾಗಿ ಇದನ್ನು ಕಂಡುಹಿಡಿಯೋದು, ಇದು ತುಂಬ ಕಷ್ಟ ಇರ್ಬೋದೇನೋ ಅಂತ ಅನಿಸುತ್ತೆ. ಬಟ್ ಹಾಗೇನಿಲ್ಲ, ಇದು ತುಂಬ ಈಸಿ ಆದಂಥ ಪ್ರಾಬ್ಲಮ್. ನಾವೇನು ಮಾಡೋಣ, ನಾವು ಕನ್ಸಿಡರ್ ಮಾಡ್ಕೊಳ್ಳೋಣ. ಲೆಟ್ y ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 8 ಪ್ಲಸ್ 2 ಸ್ಕ್ವೇರ್ ರೂಟ್ ಆಫ್ 8 ಪ್ಲಸ್ 2 ಸ್ಕ್ವೇರ್ ರೂಟ್ ಆಫ್ 8 ಪ್ಲಸ್ ಸೋ ಆನ್ ಅಪ್ ಟು ಇನ್ಫಿನಿಟಿ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ಸೊ ಈ ರೀತಿಯಾಗಿ ಕನ್ಸಿಡರ್ ಮಾಡೋದ್ರಿಂದ ನಮಗೆ ಈ ಕೊಟ್ಟಿರೋ ಒಂದು ಎಕ್ಸ್ಪ್ರೆಷನ್ ಸಿಂಪ್ಲಿಫೈ ಆಗುತ್ತೆ. ಯಾವ ರೀತಿ ಅಂತ ಅಂದರೆ, ಈಗ ನಮಗೆ ಗೊತ್ತಿದೆ ಸ್ಕ್ವೇರ್ ರೂಟ್ ಆಫ್ 8 ಪ್ಲಸ್ 2 ಸೋ ಆನ್ ಇದು ಇನ್ಫಿನಿಟಿ ಅಂತ. ಸೊ ನಾನು ಈ ಕೊಟ್ಟಿರೋ ಒಂದು ಎಕ್ಸ್ಪ್ರೆಷನಲ್ಲಿ ಈ ಒಂದು ಪಾರ್ಟ್ನ ನಾನು y ಅಂತ ಬರ್ಕೋಬೋದು. ಸೊ ನನಗೇನು ಬರುತ್ತೆ ಅಂದರೆ ರೂಟ್ ಆಫ್ 8 ಪ್ಲಸ್ 2 ಇಂಟು ರೂಟ್ y, ಸಾರಿ ನಾಟ್ ರೂಟ್ y, 8 ಪ್ಲಸ್ 2y, ರೂಟ್ y ಅಲ್ಲ 8 ಪ್ಲಸ್ 2y. ನಾನು ಮತ್ತೆ ಇದನ್ನು ಬರಿತೀನಿ. ಸೊ ನಾವಿಲ್ಲಿ ಕೊಟ್ಟಿರೋ ಒಂದು ಎಕ್ಸ್ಪ್ರೆಷನ್ನ ಅಂದರೆ y ಇಸ್ ಈಕ್ವಲ್ ಟು 8, ಇದನ್ನು ನಾನು ಮತ್ತೆ ಪುನಃ ಹೇಗೆ ಬರಿಬೋದು ಅಂದರೆ y ಇಸ್ ಈಕ್ವಲ್ ಟು ರೂಟ್ ಆಫ್ 8 ಪ್ಲಸ್ 2 ಮತ್ತು ಈ ಜಾಗದಲ್ಲಿ ನಾನು ಮತ್ತೆ y ಅಂತ ಬರ್ಕೋಬೋದು. ಸೊ ಇಟ್ ವಿಲ್ ಬಿಕಮ್ y ಇಸ್ ಈಕ್ವಲ್ ಟು ರೂಟ್ ಆಫ್ 8 ಪ್ಲಸ್ 2y, ಯಾಕಂದರೆ ನಾನು ಇದನ್ನು y ಅಂತ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಈಗ ನನಗೇನು ಬರುತ್ತೆ, ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್. ಈಗ ನಾನು ಸ್ಕ್ವೇರ್ ಮಾಡೋದ್ರಿಂದ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಐ ವಿಲ್ ಬಿ ಗೆಟಿಂಗ್ ಇಟ್ ಆಸ್ y ಸ್ಕ್ವೇರ್ ಇಸ್ ಈಕ್ವಲ್ ಟು 8 ಪ್ಲಸ್ 2y. ಇಲ್ಲಿ ಯಾಕಂದರೆ ಸ್ಕ್ವೇರ್ ಆ್ಯಂಡ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಸೊ ನಾನು ಇದನ್ನು ಈ ಎರಡೂ ಕ್ವಾಂಟಿಟೀಸ್ನ ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಶಿಫ್ಟ್ ಮಾಡೋದ್ರಿಂದ ಐ ವಿಲ್ ಬಿ ಗೆಟಿಂಗ್ ಇಟ್ ಆಸ್ y ಸ್ಕ್ವೇರ್ ಮೈನಸ್ 2y ಮೈನಸ್ 8 ಇಸ್ ಈಕ್ವಲ್ ಟು 0. ಈಗ ನನಗಿದು ಕ್ವಾಡ್ರಾಟಿಕ್ ಈಕ್ವೇಷನ್ ಆಯಿತು. ನಾನು ಈ ಕ್ವಾಡ್ರಾಟಿಕ್ ಈಕ್ವೇಷನ್ನ ಈಸಿಯಾಗಿ ಸಿಂಪ್ಲಿಫೈ ಮಾಡ್ಬೋದು ಬೈ ಸ್ಪ್ಲಿಟಿಂಗ್ ಮಿಡಲ್ ಟರ್ಮ್ ಮೆಥಡ್. ಸೊ ನಾನು ಸ್ಪ್ಲಿಟಿಂಗ್ ಮಿಡಲ್ ಟರ್ಮ್ ಮೆಥಡ್ ಅಪ್ಲೈ ಮಾಡಿದ್ರೆ ಐ ವಿಲ್ ಬಿ ಗೆಟಿಂಗ್ ಇಟ್ ಆಸ್ y ಸ್ಕ್ವೇರ್ ಮೈನಸ್ 4y ಪ್ಲಸ್ 2y ಮೈನಸ್ 8 ಇಸ್ ಈಕ್ವಲ್ ಟು 0. ಯಾಕೆ ಅಂದರೆ ಈಗ ನನಗೆ ಇಲ್ಲಿ ಬರೋದು ಮೈನಸ್ 8y ಸ್ಕ್ವೇರ್, ನಾನು ಇದನ್ನು ಮೈನಸ್ 4 ಪ್ಲಸ್ 2 ಆಗಿ ಬರ್ಕೋಬೋದು, ಮೈನಸ್ 4 ಪ್ಲಸ್ 2. ಸೊ ನನಗಿಲ್ಲಿ ಆನ್ಸರ್ ಬಂದಿದ್ದು y ಸ್ಕ್ವೇರ್ ಮೈನಸ್ 4y ಪ್ಲಸ್ 2y ಮೈನಸ್ 8 ಇಸ್ ಈಕ್ವಲ್ ಟು 0. ಈಗ ನಾನು ಈ ಎರಡು ಟರ್ಮ್ಸಲ್ಲಿ ಕಾಮನ್ ತೆಗಿಬೋದಾದರೆ ವೈನ ಕಾಮನ್ ತೆಗಿಬೋದು. ಅಲ್ಲಿ ಬಿ ಇಟ್ ಆಸ್ y ಮೈನಸ್ 4. ಈಗ ಈ ಎರಡು ಟೈಮಲ್ಲಿ ಇಟ್ ವಿಲ್ ಬಿ ಪ್ಲಸ್ 2, ಇಟ್ ವಿಲ್ ಬಿ y ಮೈನಸ್ 4 ಇಸ್ ಈಕ್ವಲ್ ಟು 0. ಈಗ ನಾನು ಹೆಂಗೆ ಬರಿಬೋದು ಅಂದರೆ y ಮೈನಸ್ 4 ಇಂಟು y ಪ್ಲಸ್ 2 ಇಸ್ ಈಕ್ವಲ್ ಟು 0. ನೀವು ಫರ್ದರ್ ಸಿಂಪ್ಲಿಫಿಕೇಷನ್ ಮಾಡೋ ಅವಶ್ಯಕತೆನೇ ಬರೋದಿಲ್ಲ, ಯಾಕಂದರೆ ನೀವು ಇಲ್ಲಿ ಆಪ್ಷನ್ಸ್ ನೋಡ್ಬೋದು, ಕೊಟ್ಟಿರೋದು 10, 8, 6 ಆ್ಯಂಡ್ 4. ಸೊ ಇಲ್ಲಿ ನೀವು ಝೀರೋಗೆ ಈಕ್ವೇಟ್ ಮಾಡಿದ್ರೆ ಎರಡನ್ನು ನಿಮಗೆ ಬರೋದು y ಇಸ್ ಈಕ್ವಲ್ ಟು 4 ಆ್ಯಂಡ್ y ಇಸ್ ಈಕ್ವಲ್ ಟು ಮೈನಸ್ 2. ಸೊ ಮೈನಸ್ 2 ಇಲ್ಲಿ ಆಪ್ಷನ್ ಕೊಟ್ಟಿಲ್ಲ, ಸೊ ಆಪ್ಷನ್ ಕೊಟ್ಟಿರೋದು y ಇಸ್ ಈಕ್ವಲ್ ಟು 4. ಸೊ ಇಲ್ಲಿ ಆಪ್ಷನ್ನು y ಇಸ್ ಈಕ್ವಲ್ ಟು 4 ವಿಲ್ ಬಿ ದಿ ಕರೆಕ್ಟ್ ಆನ್ಸರ್. ಸೊ ಈ ರೀತಿಯಾದ ಕ್ವೆಶನ್ನ ವಿ ಹ್ಯಾವ್ ಟು ಅಸ್ಯೂಮ್ ದಟ್ y ಇಸ್ ಈಕ್ವಲ್ ಟು ಗಿವನ್ ಕ್ವಾಂಟಿಟಿ. ಆ ಗಿವನ್ ಕ್ವಾಂಟಿಟಿನ ನಾವು ಸಿಂಪ್ಲಿಫೈ ಮಾಡಿ ಬರೆಯೋದಾದರೆ y ಇಸ್ ಈಕ್ವಲ್ ಟು ರೂಟ್ ಆಫ್ 8 ಪ್ಲಸ್ 2y ಅಂತ ಬರಿಬೋದು. ಇದನ್ನು ಸ್ಕ್ವೇರಿಂಗ್ ಬೋತ್ ಸೈಡ್ಸ್ ಮಾಡಿದ್ರೆ ವಿಲ್ ಬಿ ಗೆಟಿಂಗ್ ಕ್ವಾಡ್ರಾಟಿಕ್ ಈಕ್ವೇಷನ್. ಅದನ್ನು ಸಿಂಪ್ಲಿಫೈ ಮಾಡಿದ್ರೆ ವಿ ವಿಲ್ ಬಿ ಗೆಟಿಂಗ್ ದ ವ್ಯಾಲ್ಯೂ ಆಫ್ y. ಸೊ ಈ ರೀತಿಯಾಗಿ ನಾವು ಸಿಂಪಲ್ಲಾಗಿ ಇಂಥ ಕ್ವೆಶನ್ಸ್ನ ಸಾಲ್ವ್ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ನಿಮಗೆ ಬೇರೆ ವೀಡಿಯೋಸ್ ಬೇಕು ಅಂತಂದರೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಡೇ ಟು ಡೇ ನೋಡ್ತಾ ಇರಿ. ಥ್ಯಾಂಕ್ ಯು.